ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಕಳೆದ ಬಾರಿ ನಾವು ಸೂಕ್ಷ್ಮಾಣು ಜೀವಿಗಳ ಕುರಿತು ಒಂದು ವಿಡಿಯೋ ಮಾಡಿದ್ವಿ. ಅದಕ್ಕೆ ತುಂಬ ಉತ್ತಮ ರೆಸ್ಪಾನ್ಸ್ ಬಂದಿತ್ತು. ತುಂಬ ಜನ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳಿದರು. ಅದ್ರ ಜೊತೆಗೆ ಹೇಗೆ ಬಳಸೋದು ಅಂತ ಸಹ ಕೇಳಿದರು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆ ವಿಡಿಯೋದ ಲಿಂಕನ್ನು ನಾವು ವಿಡಿಯೋದ ಕೊನೆಯಲ್ಲಿ ಡಿಸ್ಪ್ಲೇನಲ್ಲಿ ಬರೋ ಹಾಗೆ ಮಾಡ್ತೀವಿ. ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ವಿಡಿಯೋನ ನೋಡ್ಬೋದು. ಕಳೆದ ಬಾರಿ ನಾವು ಕೆಲವು ಕೀಟನಾಶಕಗಳು ಹಾಗೂ ಕೆಲವು ಜೈವಿಕ ಗೊಬ್ಬರಗಳ ಬಗ್ಗೆ ಮಾತಾಡಿದ್ವಿ. ಈ ಬಾರಿ ಅಷ್ಟೇ, ಕಳೆದ ಬಾರಿ ಯಾವುದನ್ನು ಡಿಸ್ಕಸ್ ಮಾಡಿರಲಿಲ್ವೋ ಅದನ್ನು ಈ ಸಲ ಡಿಸ್ಕಸ್ ಮಾಡೋಣ. ಮತ್ತು ತುಂಬ ಜನ ಕಾಲ್ ಮಾಡಿ, ಸರ್ ಇದರಿಂದ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಸರ್, ಅದನ್ನು ನಾವು ನಮ್ಮ ಕೃಷಿನಲ್ಲಿ ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕೆ ನೀವು ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದರು. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಹಾಗೂ ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕಳೆದ ಬಾರಿ ನಾವು ಟ್ರೈಕೋಡರ್ಮಾ, ಸೂಡೋಮೋನಾಸ್, AMC, ಮೆಟಾರೈಸಿಯಮ್, ಬಿವೇರಿಯಾ ಬಸಿಯಾನಾ ಮತ್ತು ಪೆಸಿಲೋಮೈಸಿಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಿಮಗೆ ಪೂರ್ತಿ ವಿಚಾರ ಬೇಕು ಅಂತಂದರೆ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಜೈವಿಕ ಕೀಟನಾಶಕಗಳು ಹಾಗೂ ಕೆಲವೊಂದು ಜೈವಿಕ ಗೊಬ್ಬರಗಳು ಹಾಗೂ ಕೆಲವು ಸಸ್ಯವರ್ಧಕಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಕಳೆದ ಬಾರಿ ನಾವು ಏನು ಮೆಟಾರೈಸಿಯಮ್ ಮತ್ತು ಬಿವೇರಿಯಾ ಬಸಿಯಾನ ಮಾತಾಡಿದ್ವಿ, ಅದನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಾನು ಹೊಸದಾಗಿ ಟ್ರೈ ಮಾಡಿದ್ದಂತಂದರೆ ವರ್ಟಿಸಿಲಿಯಂ ಲಿಟನಿ ಅಂತ ಹೇಳಿಬಿಟ್ಟು, ಇದು ಕೀಟಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ಈ ಬಿಳಿ ಹುಳ ಅಥವಾ ನಾವು ಮೀಲಿಬಗ್ಸ್ ಅಂತ ಏನು ಕರಿತೀವಿ, ಅದಕ್ಕೆ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಇದೊಂದು ಫಂಗಸ್ ಆಗಿದ್ದು ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಜಸ್ಟ್ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಬೇವಿನ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಕೊಟ್ಟರೆ ಸಾಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ಇನ್ನು ಯಾವುದೇ ರೀತಿ ನೀವು ಬೇರೆ ಏನು ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ, ನೀವು ಕೆಮಿಕಲ್ ಕೊಟ್ಬಿಟ್ಟು ಈ ವರ್ಟಿಸಿಲಿಯಂ ಲಿಟನಿ ಅಥವಾ ಯಾವುದೇ ಫಂಗಸ್ ಕೊಟ್ಟರೆ ಅದು ಸರಿಯಾಗಿ ವರ್ಕ್ ಆಗೋಲ್ಲ. ಏನು ಮಾಡಬೇಕಂತಂದರೆ ನೀವು ಇದನ್ನು ಸಪ್ರೇಟಾಗೇ ಕೊಡಬೇಕು. ಗಿಡಗಳ ಮೇಲೆ ಸ್ಪ್ರೇ ಮಾಡಬೇಕಿದು. ಎಷ್ಟು ಸ್ಪ್ರೇ ಮಾಡಬೇಕಂತ ಅಂದರೆ 1 ಲೀಟರ್ ನೀರಿಗೆ ನೀವು 5 ml ಅಷ್ಟು ವರ್ಟಿಸಿಲಿಯಂ ಲಿಟನಿನ ಹಾಕ್ಕೋಬೇಕು. ಸೊ ನಿಮಗೆ ಬೇರೆ ಬೇರೆ ಕಂಪ್ನಿದು ಸಿಗುತ್ತೆ, ನಿಮಗೆ ಯಾವ ಥರ ತೊಗೊಂಡು ನೀವು ಬಳಸ್ಬೋದು. ಸೊ ವರ್ಟಿಸಿಲಿಯಂ ಲಿಟನಿ 1 ಲೀಟರ್ ನೀರಿಗೆ 5 ml ಅಷ್ಟು ಹಾಕ್ಕೊಂಬಿಟ್ಟು ಸ್ಪ್ರೇ ಮಾಡ್ತಾ ಹೋಗ್ಬೋದು. ಇದಕ್ಕೆ ನೀವು ಬೇವಿನ ಎಣ್ಣೆ ಸಹ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾವು ಆಲ್ರೆಡಿ 3 ರಿಂದ 4 ಕೀಟನಾಶಕಗಳನ್ನು ಡಿಸ್ಕಸ್ ಮಾಡಿರೋದ್ರಿಂದ ನೆಕ್ಸ್ಟ್ ನಾವು ಈ ಬೇರುಗಳಿಗೆ ಗಂಟುಗಳಾಗುತ್ತೆ ಅಥವಾ ನೆಮಟೋಡ್ಸ್ ಆಗುತ್ತೆ. ಇದನ್ನು ಹೇಗೆ ತಡೆಯೋದು ಅಂತ ಹೇಳ್ಬಿಟ್ಟು ಒಂದು ಕೀಟನಾಶಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಪೆಸಿಲೋಮೈಸಿಸ್ ಅಂತ ಬರುತ್ತೆ. ಈ ಪೆಸಿಲೋಮೈಸಿಸ್ ಏನು ಮಾಡುತ್ತೆ ಅಂತಂದರೆ, ಇದನ್ನು ನೀವು ಗೊಬ್ಬರದ ಜೊತೆ ಸೇರಿಸಿ ಅಥವಾ ನೀರಿನ ಜೊತೆ ಸೇರಿಸಿ ನೀವು ನೆಲಕ್ಕೆ ಕೊಟ್ಬಿಡ್ಬೋದು. ಹೀಗೆ ಕೊಡೋದ್ರಿಂದ ನಿಮಗೆ ಅದು ತುಂಬ ಚೆನ್ನಾಗಿ ಈ ಬೇರಿನಲ್ಲಿ ಆಗ್ತಕ್ಕಂಥ ಗಂಟುಗಳನ್ನು ತಡೆಯುತ್ತೆ. ಅಂದರೆ ಬೇರಲ್ಲಿ 2 ಥರದ ಗಂಟಾಗುತ್ತೆ. ಒಂದು ಈ ದ್ವಿದಳ ಧಾನ್ಯಗಳಲ್ಲಿ ಆಗ್ತಕ್ಕಂಥ ರೈಸೋಬಿಯಂ ಗಂಟು ಅಥವಾ ಲಿಗ್ಯುಮಿನಸ್ ಪ್ಲಾಂಟ್ಗಳಲ್ಲಿ ಆಗ್ತಕ್ಕಂಥ ಒಂದು ನೈಟ್ರೋಜನ್ ಗಂಟು ಅಂತ ಸಹ ಕೆಲವರು ಹೇಳ್ತಾರೆ. ಆ ಒಳ್ಳೆ ಗಂಟು ಬೇರೆ. ಇನ್ನು ನೆಮಟೋಡ್ಸ್ ಬೇರೆ. ಈ ನೆಮಟೋಡ್ಸ್ ಬರೋದು ಈ ಸೂಕ್ಷ್ಮಾಣು ಜೀವಿಗಳಿಂದ, ಕೆಟ್ಟ ಸೂಕ್ಷ್ಮಾಣು ಜೀವಿಗಳಿಂದ ಮತ್ತು ಕೆಲವು ಹುಳಗಳಿಂದ. ಅದನ್ನು ತಡೆಯೋಕ್ಕೆ ನಾವು ಈ ಪೆಸಿಲೋಮೈಸಿಸ್ನ ಯೂಸ್ ಮಾಡ್ತೀವಿ. ಸೊ ಇದನ್ನು ನೀವು ನೀರಿಗೆ ಸೇಮ್ 5 ml ಪರ್ ಲೀಟರ್ ಹಾಕ್ಕೊಂಡು ನೀರಿಗೆ ಸೇರಿಸ್ಬೋದು. ಅಥವಾ ಜಸ್ಟ್ ನಿಮ್ಮ ಹತ್ರ ಡ್ರಿಪ್ ಇರಿಗೇಷನ್ ಇದ್ದರೆ 1 ಎಕರೆಗೆ 1 ಲೀಟರ್ನಷ್ಟು ಪೆಸಿಲೋಮೈಸಿಸನ್ನು ನೀರಿನ ಮೂಲಕ ಸೇರಿಸ್ಬಿಟ್ಟು ನೀವು ಡ್ರಿಪ್ಪಲ್ಲಿ ಹೋಗೋ ಹಾಗೆ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಎರಡನೇದಾಗಿ ನಾವು ಈ ಜೈವಿಕ ಗೊಬ್ಬರಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಈ ಜೈವಿಕ ಗೊಬ್ಬರಗಳಲ್ಲಿ ನಾವು ಏನು ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳನ್ನು ಯೂಸ್ ಮಾಡ್ತೀವಿ, ಇದೆಲ್ಲ ವರ್ಕ್ ಆಗೋದು ನಿಮಗೆ ಕೇವಲ ನೀವು ಜೈವಿಕ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂತ ನಾವು ಏನು ಕರಿತೀವಿ, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಯಾವುದೇ ರೀತಿ ಗೊಬ್ಬರ ಕೊಟ್ಟಾಗ ಮಾತ್ರ ಇದೆಲ್ಲ ವರ್ಕ್ ಆಗುತ್ತೆ. ನೀವು ಯಾವುದೋ ಒಂದು ರಾಸಾಯನಿಕ ಬಳಸ್ಬಿಟ್ಟು ಈ ಸೂಕ್ಷ್ಮಾಣು ಜೀವಿಗಳ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ರೆ ಖಂಡಿತ ವರ್ಕ್ ಆಗೋಲ್ಲ. ಈ ಯಾವುದೇ ಜೈವಿಕ ಗೊಬ್ಬರಗಳು ಖಂಡಿತ ಸ್ವಲ್ಪನೂ ವರ್ಕ್ ಆಗೋಲ್ಲ. ಯಾವಾಗ ಅಂತಂದರೆ ನೀವು ಕೆಮಿಕಲ್ ಕೊಟ್ಟಾಗ. ಇವೆ ವರ್ಕ್ ಆಗೋದು ಏನಿದ್ರೂ ಕೇವಲ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಮಾಡಬೇಕಾದ್ರೆ ಮಾತ್ರನೇ ಇದೆಲ್ಲ ವರ್ಕ್ ಆಗೋದು, ಇಲ್ಲಾಂದರೆ ಯಾವುದೂ ವರ್ಕ್ ಆಗೋಲ್ಲ. ನೀವು ಈ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೀರಾ ಅಂತ ಗಮನದಲ್ಲಿ ಇಟ್ಕೊಂಡು ನಾನು ಇದನ್ನು ಹೇಳೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ NPK ಕಲ್ಚರ್. ನಾವು ಯಾವುದೇ ಒಂದು ಗಿಡಕ್ಕೆ ಮುಖ್ಯವಾಗಿ ಕೊಡಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶ ಅಂತಂದರೆ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್. ಇದಕ್ಕೆ ನಾವು 2 ರೀತಿ ಕೊಡ್ಬೋದು. ಒಂದು, ನಾವು ತಿಪ್ಪೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಏನು ಕೊಡ್ತೀವಿ ಅಥವಾ ಹಸಿರೆಲೆ ಗೊಬ್ಬರ ಕೊಡ್ತೀವಿ ಅದರಲ್ಲಿ ಕೊಡೋದು. ಎರಡನೇದಾಗಿ ಕೆಮಿಕಲ್ ಕೊಡೋದು. ಈ ಕೆಮಿಕಲ್ ಕೊಡೋದ್ರಿಂದ ನಿಮಗೆ ಗೊತ್ತು ಎಷ್ಟು ದುಷ್ಪರಿಣಾಮ ಇದೆ ಅಂತ. ನಾವು ಇವಾಗ ಈ ಗೊಬ್ಬರ ಏನೋ ಕೊಡ್ತಿದ್ದೀವಿ ಅಂದರೆ ಈ ಸಾವಯವ ಗೊಬ್ಬರನೇ ಕೊಡ್ತಾ ಇದ್ದೀವಿ, ಆದರೆ ಅದನ್ನು ಇನ್ನೂ ಚೆನ್ನಾಗಿ ಗಿಡಗಳಿಗೆ ಹೇಗೆ ತಲುಪಿಸೋದು ಮಾಡೋದು. ಕೆಲವು ಸಲ ಏನಾಗುತ್ತೆ ಅಂತಂದರೆ, ನಾವು ಕೊಟ್ಟಿರೋ ಗೊಬ್ಬರ ಇಮಿಡಿಯೇಟ್ಲಿ ವರ್ಕ್ ಆಗೋಲ್ಲ, ಅಥವಾ ಅದು ತುಂಬ ಟೈಮ್ ತೊಗೊಂಡು ಕರಗ್ದೇ ಹಾಗೆ ಉಳ್ಕೊಂಡಿರುತ್ತೆ.
ಇಂಥ ಹಂತದಲ್ಲಿ ನಾವು ಈ NPK ಕಲ್ಚರ್ ಯೂಸ್ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತಂದರೆ, ಈ ನೈಟ್ರೋಜನ್ ಫಿಕ್ಸೇಷನ್, ಈ ಗೊಬ್ಬರದಲ್ಲಿರ್ತಕ್ಕಂಥ ನೈಟ್ರೋಜನ್ ಏನಿರುತ್ತೆ ಅದನ್ನು ಈ ರೈಸೋಬಿಯಮ್ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಇದಕ್ಕೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ. ಏನಂತ ಅಂದರೆ ಅದು ನಿಮ್ಮ ಗೊಬ್ಬರದಲ್ಲಿರ್ತಕ್ಕಂಥ ನೈಟ್ರೋಜನ್ನ ಸಹ ಗಿಡಗಳಿಗೆ ಒದಗಿಸುತ್ತೆ. ಅಷ್ಟಲ್ಲದೆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನ ಸಹ ಅದು ಸ್ಥಿರೀಕರಣ ಮಾಡುತ್ತೆ. ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಸಾರಜನಕ ಸ್ಥಿರೀಕರಣ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ಕೆಲಸನ ರೈಸೋಬಿಯಮ್ ಮಾಡುತ್ತೆ. ಇದು ನಿಮ್ಮ NPK ಕಲ್ಚರಲ್ಲಿ ಇರುತ್ತೆ. ಎರಡನೇದಾಗಿ ಫಾಸ್ಫರಸ್. ಈ ಫಾಸ್ಫರಸ್ಗೋಸ್ಕರ ಏನಂತಂದರೆ, ಈ ನೀವು NPK ಕಲ್ಚರ್ ಆಗ್ತಿರಲ್ಲ ಅದರಲ್ಲೇ ನಿಮಗೆ PSB, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಈ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಏನು ಬರುತ್ತೆ, ಇದು ನಿಮಗೆ ನಿಮ್ಮ ಗೊಬ್ಬರದಲ್ಲಿರ್ತಕ್ಕಂಥ ಈ ಫಾಸ್ಫರಸ್ ಅಂಶನ ಹೀರ್ಕೊಂಡ್ಬಿಟ್ಟು ಅದು ಗಿಡಗಳ ಬೇರುಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಹೀಗೆ ನೈಟ್ರೋಜನ್ ಫಿಕ್ಸಿಂಗ್ ಆಯಿತು, ಮತ್ತು ಫಾಸ್ಫರಸ್ ಫಿಕ್ಸಿಂಗ್ ಆಯಿತು. ಈಗ K ಅಂದರೆ ಪೊಟ್ಯಾಷಿಯಂ ಉಳಿದಿರ್ತಕ್ಕಂಥದ್ದು, ಅದನ್ನು ನಿಮ್ಮ ಗಿಡಗಳಿಗೆ ಒದಗಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಅಂತ ಅಂದರೆ KMB ಅಂತಂದರೆ ಪೊಟ್ಯಾಷ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ. KMB ಏನಿರುತ್ತೆ, ಈ KMB ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಏನಿರುತ್ತೆ ಅದರಲ್ಲಿರ್ತಕ್ಕಂಥ ಪೊಟ್ಯಾಷಿಯಮ್ನ ಬೇರ್ಗೆ ತಲುಪಿಸ್ತಕ್ಕಂಥ ಕೆಲಸನ ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ಏನಂತ ಅಂದರೆ ವಿಚಾರ, ನೀವು ಇದೆಲ್ಲ ವರ್ಕ್ ಆಗೋದು ಕೇವಲ ನೀವು ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಾಗ ಮಾತ್ರ. ಅದನ್ನು ಯಾವಾಗಲೂ ನೀವು ತಲೆಗೆ ಇಟ್ಕೊಂಡಿರಬೇಕು. ನಾವಿವಾಗ NPK ಕಲ್ಚರ್ ಬಗ್ಗೆ ಮಾತಾಡಿದ್ವಿ. ಈ NPK ಕಲ್ಚರ್ನ ನಮ್ಮ ಹೊಲ ಅಥವಾ ತೋಟಕ್ಕೆ ಹೇಗೆ ಕೊಡೋದು? ಸಾಮಾನ್ಯವಾಗಿ ಇದನ್ನು ನಾವು ಈ ದಟ್ಟವಾಗಿ ಏನಾದರೂ ಬೆಳೆದಿದ್ರೆ 2 ಲೀಟರ್ನಷ್ಟನ್ನು ನೀರಿಗೆ ಸೇರಿಸಿ ಕೊಡಬೇಕಾಗತ್ತೆ. ಅಥವಾ ನಾವು ಕೇವಲ ಗಿಡಗಳನ್ನು ಬೆಳೆದಿದ್ದೀವಿ, ತುಂಬ ಜಾಗ ಇದೆ, ಅಲ್ಲಲ್ಲೇ ಗಿಡಗಳಿಗೆ ಕೊಟ್ಕೊಂಡು ಹೋಗತಕ್ಕಂಥ ವ್ಯವಸ್ಥೆ ಇದ್ದರೆ ನಾವು 1 ಲೀಟರಷ್ಟು NPK ಕಲ್ಚರ್ನ 200 ಲೀಟರ್ ನೀರಿಗೆ ಸೇರಿಸಿ ಡ್ರಿಪ್ಪಲ್ಲಿ ಅಥವಾ ಡ್ರೆಂಚಿಂಗ್ ಮಾಡ್ಬೋದು. ನೀವು ಗಿಡಗಳಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ವ್ಯಾಮ್ ಅಂತ ಅಂದರೆ ಅದೊಂದು ಫಂಗಸ್. ಸೊ ರೂಟ್ ಫಂಗಸ್ ಅಥವಾ ಇನ್ನೊಂದು ಹೆಸರು ಇದನ್ನು ಮೈಕೋರೈಸಾ ಅಂತ ಸಹ ಕರೀತಾರೆ. ಈ ವ್ಯಾಮ್ ಏನಿದೆ ಇದೇನು ಮಾಡುತ್ತೆ ಅಂತಂದರೆ, ನಾವು ಈ ಮೇಜರ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನು ಕರಿತೀವಿ, ಈ ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂತಂದರೆ NPK, ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಕೋಬಾಲ್ಟ್, ಮೆಗ್ನೀಷಿಯಮ್, ಮ್ಯಾಂಗನೀಸ್, ಐರನ್, ಜಿಂಕ್ ಅಥವಾ ಇನ್ಯಾವುದೇ ಆಗಿರ್ಬೋದು, ಇದೆಲ್ಲದನ್ನು ಬೇರಿನ ಮೂಲಕ ಗಿಡಗಳಿಗೆ ಕೊಡ್ತಕ್ಕಂಥ ಕೆಲಸನ ಈ ವ್ಯಾಮ್ ಮಾಡುತ್ತೆ. ಈ ಫಂಗಸ್ ಏನು ಕೆಲಸ ಮಾಡುತ್ತೆ ಅಂತಂದರೆ, ಸಸ್ಯ ವೃದ್ಧಿಗೋಸ್ಕರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವೇನು ಈ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀರಾ ಅದರಲ್ಲಿ ಏನು ಬೇರೆ ಸೂಕ್ಷ್ಮಾಣುಜೀವಿಗಳಿಂದ NPK ಸಪ್ರೇಟ್ ಆಗಿರುತ್ತೆ, ಅದನ್ನು ಸಹ ಅದು ಚೆನ್ನಾಗಿ ಬೇರುಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಅಷ್ಟಲ್ಲದೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ನೀವು ಎಕ್ಸ್ಟರ್ನಲಿ ಸಪ್ಲೈ ಮಾಡಬೇಕಾಗುತ್ತೆ. ತುಂಬ ಕಡೆ ಏನಕ್ಕೆ ಅಂತ ಅಂದರೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಭೂಮಿನಲ್ಲಿ ಕೆಲವು ಸಲ ಇರೋದಿಲ್ಲ. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಭೂಮಿನಲ್ಲಿ ಏನು ಸಿಗುತ್ತೆ ಅದನ್ನು ಈ ರೂಟ್ ಫಂಗಸ್ ಆಗಿರ್ತಕ್ಕಂಥ ಈ ವ್ಯಾಮ್ ಏನಿದೆ ಇದು ಗಿಡಗಳಿಗೆ ತಲುಪಿಸಿ ಅದು ತುಂಬ ಚೆನ್ನಾಗಿ ಗಿಡಗಳು ಇಂಪ್ರೂವ್ ಆಗಿ, ಇದು ಗಿಡಗಳಿಗೆ ಕೀಟ ಮತ್ತು ಯಾವುದೇ ಇನ್ಸೆಕ್ಟ್ ವಿರುದ್ಧ ಹೋರಾಡೋದು ಅಂತಂದರೆ ಅಟ್ಯಾಕ್ ಆದಾಗ ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಅಥವಾ ರೆಸಿಸ್ಟೆನ್ಸ್, ಇಮ್ಯುನಿಟಿ ಅಂತ ಏನು ಹೇಳ್ತೀವಿ, ಅದನ್ನು ಜಾಸ್ತಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ವ್ಯಾಮ್ನ ಹೇಗೆ ಯೂಸ್ ಮಾಡೋದು? ಈ ವ್ಯಾಮ್ನ ಹೇಗೆ ಯೂಸ್ ಮಾಡಬೇಕಂತಂದರೆ, ನೀವು ಇದನ್ನು ಗೊಬ್ಬರದ ಜೊತೆನೇ ಕೊಡಬೇಕು. ಇದು ಲಿಕ್ವಿಡ್ಡು ಅಥವಾ ನಿಮಗೆ ಈ ರಾಳುಗಳು ನಾವೇನಂತೀವಿ ಈ ಗ್ರ್ಯಾನ್ಯೂಲ್ಸ್ ಆಗಿರ್ಬೋದು ಅಥವಾ ಪೌಡರ್ ರೂಪದಲ್ಲಿ ಸಹ ಸಿಗುತ್ತೆ ನಿಮಗಿದು. ಇದನ್ನು ನೀವು ಗೊಬ್ಬರದ ಜೊತೆ ಸೇರಿಸಿ ಕೊಡಬೇಕಾಗುತ್ತೆ. ನೀವು ಸಾಮಾನ್ಯವಾಗಿ 1 ರಿಂದ 2 kg ಅಷ್ಟನ್ನು 200 kg ಅಷ್ಟು ಗೊಬ್ಬರದ ಜೊತೆ ಸೇರಿಸ್ಬಿಟ್ಟು, ಅಥವಾ 500 kgಗೂ ಆಗುತ್ತೆ 2 kg ಆದರೆ, ನೀವು 500 kg ಗೊಬ್ಬರದ ಜೊತೆ ಸೇರಿಸ್ಬಿಟ್ಟು ಇದನ್ನು ನೀವು ನೇರವಾಗಿ ಗಿಡಕ್ಕೆ ಹಾಕಬೇಕಾಗತ್ತೆ. ಇದು ಏನಂತ ಅಂದರೆ ಸ್ವಲ್ಪ ಮಾಯಿಸ್ಟ್ ಇರಬೇಕು. ಅಂದರೆ ಇವತ್ತು ನೀವು ಇದನ್ನೆಲ್ಲ ಸೇರಿಸಿ ಹಾಕಿದ್ದಾರೆ ಅಂತಂದರೆ ಅವತ್ತು ನೀರು ಕೊಟ್ಟರೆ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಅಂತಲೇ ಅಲ್ಲ, ನಿಮಗೆ ಮ್ಯಾಕ್ಸಿಮಮ್ ಈ ನಾವು ಏನು ಸೂಕ್ಷ್ಮಾಣುಜೀವಿಗಳಂತ ಮಾತಾಡ್ತೀವಿ, ಈ ಸೂಕ್ಷ್ಮಾಣುಜೀವಿಗಳು ಚೆನ್ನಾಗಿ ವರ್ಕ್ ಆಗಬೇಕಂತಂದರೆ ನಿಮಗೆ ಖಂಡಿತವಾಗಿಯೂ ಈ ಸ್ವಲ್ಪ ಮಾಯಿಶ್ಚರ್ ಇರಬೇಕಾಗುತ್ತೆ. ಅಂದರೆ ತುಂಬ ಡ್ರೈ ಇದ್ದಾಗ ಏನಾಗುತ್ತೆ ಅಂತಂದರೆ ಇವೆಲ್ಲ ಸತ್ತೋಗೋ ಸಾಧ್ಯತೆ ಇರುತ್ತೆ. ತುಂಬ ಎಕ್ಸ್ಪೋಸ್ ಆದರೆ ಕಷ್ಟ ಆಗುತ್ತೆ. ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂತಂದರೆ, ನೀವು ಯಾವುದೇ ಕೀಟನಾಶಕಗಳು ಅಂದರೆ ಈ ಸಾವಯವ ಕೀಟನಾಶಕಗಳು ಅಥವಾ ಜೈವಿಕ ಕೀಟನಾಶಕಗಳೇನಿರುತ್ತೋ ಅದನ್ನು ನೀವು ಯೂಸ್ ಮಾಡಬೇಕಂತಂದರೆ ತುಂಬ ಅರ್ಲಿ ಮಾರ್ನಿಂಗ್ ಯೂಸ್ ಮಾಡಬೇಕು ಅಥವಾ ತುಂಬ ಈವ್ನಿಂಗ್ ಆದಾಗ ಯೂಸ್ ಮಾಡಬೇಕು. ಈಗ ನೀವು 5:30, 6 ಗಂಟೆ ಮೇಲೆ ಯೂಸ್ ಮಾಡೋದು ಅದು ತುಂಬ ಒಳ್ಳೆಯ ಸಮಯ. ಮತ್ತು ಬೆಳಗ್ಗೆ 6 ಗಂಟೆಯಿಂದ 7:30 ಅಷ್ಟರಲ್ಲಿ ಮುಗಿಸೋದು ತುಂಬ ಒಳ್ಳೆಯ ಸಮಯ. ಏನಕ್ಕೆ ಅಂತ ಅಂದರೆ, ನೀವು ಈ ಟೈಮಲ್ಲಿ ಕೊಡೋದ್ರಿಂದ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಗೆ ಅದು ಅಷ್ಟು ಯೂಸ್ ಆಗೋಲ್ಲ. ಬಿಸಿಲಲ್ಲಿ ಕೊಟ್ಟರೆ ಅದು ಡ್ರೈ ಆಗಿ ಹೋಗ್ಬಿಡುತ್ತೆ ಇಮಿಡಿಯೇಟ್ಲಿ. ಸ್ವಲ್ಪ ಆ್ಯಕ್ಟಿವ್ ಇರಬೇಕು, ಅಂಥ ಟೈಮಲ್ಲೇ ನೀವು ಕೊಡಬೇಕಾಗತ್ತೆ. ಇನ್ನೊಂದೇನಂತಂದರೆ, ತುಂಬ ಜನ ನನಗೆ ಈ ಗೊಬ್ಬರನ ಹೇಗೆ ಕರಗಿಸೋದು, ಅಂದರೆ ತಿಪ್ಪೆ ಗೊಬ್ಬರ ಇರುತ್ತೆ ಅಥವಾ ಕಸ ಕಡ್ಡಿ ಎಲ್ಲ ಹಾಕ್ಕೊಂಡಿರ್ತಾರೆ, ಅದನ್ನು ಬೇಗ ಹೇಗೆ ಕರಗಿಸ್ಬಿಟ್ಟು ನಾವು ಸಸ್ಯಗಳಿಗೆ ಕೊಡೋದು ಅಂತ ತುಂಬ ಜನ ಕೇಳ್ತಿದ್ರಿ. ಅದಕ್ಕೆ ಅಜಿಟೋಬ್ಯಾಕ್ಟರ್ ಅಂತ ಬರುತ್ತೆ ಅಥವಾ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ, ನಮಗೆಲ್ಲ ಗೊತ್ತು ವೇಸ್ಟ್ ಡಿಕಂಪೋಸರ್ ಅಂತ. ಇದನ್ನು ನೀವು
ಯೂಸ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 3 ತಿಂಗಳಲ್ಲಿ ನಿಮ್ಮ ಗೊಬ್ಬರ ರೆಡಿ ಆಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಅಂದರೆ, ನಿಮ್ಮ ಹತ್ರ 1 kg ಅಥವಾ 1 ಲೀಟರ್ನಷ್ಟು ವೇಸ್ಟ್ ಡಿಕಂಪೋಸರ್ ಇದ್ದರೆ ಅದನ್ನು ನೀವು ಒಂದು 20 ಲೀಟರ್ ನೀರಿಗೆ ಹಾಕಿ 1 ದಿನ ಹಾಗೆ ಬಿಟ್ಬಿಡಿ. ಅಂದರೆ ಚೆನ್ನಾಗಿ ಕಲಸಿಬಿಟ್ಟು ಬಿಟ್ಟರೆ ನಿಮಗೆ 1 ದಿನ ಆದಮೇಲೆ ನೀವು ಹಾಕಿರ್ತಕ್ಕಂಥ ಬ್ಯಾಕ್ಟೀರಿಯಾ ಏನಿರುತ್ತೆ ಅದು ಚೆನ್ನಾಗಿ ಡಿಕಂಪೋಸ್ ಆಗಿ ತುಂಬ ಚೆನ್ನಾಗಿ ಅದ್ರ ಸಂತಾನೋತ್ಪತ್ತಿ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಅದನ್ನು ತಗೊಂಡೋಗಿ ನಿಮ್ಮ ತಿಪ್ಪಗೆ ಅಥವಾ ನಿಮ್ಮ ಎಲ್ಲಿ ನೀವು ಕಸ ಕಡ್ಡಿ ಎಲ್ಲ ಗುಡ್ಡೆ ಹಾಕಿರ್ತೀರಾ ಅಲ್ಲಿಗೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಕರಗಿಸ್ಬಿಟ್ಟು ಆಮೇಲೆ ನಿಮಗೆ ಗಿಡಗಳಿಗೆ ಕೊಡೋಕ್ಕೆ ಯೂಸ್ ಆಗುತ್ತೆ. ನನಗೆ ಯಾರೋ ಒಬ್ಬರು ಫೋನ್ ಮಾಡಿ ಕೇಳಿದ್ರು ಸಡನ್ನಾಗಿ, ಇದನ್ನು ಸರ್ ನಾನು 15 ದಿವಸ 20 ದಿವಸದಲ್ಲಿ ಎಲ್ಲ ಕರಗಿಬಿಡ್ಬೇಕು, ನಾನು ತಗೊಂಡೋಗಿ ಕೊಟ್ಟುಬಿಡ್ಬೇಕು ಅದನ್ನು ಗೊಬ್ಬರ ಅಂತ ಹೇಳಿದ್ರು. ಖಂಡಿತ ಇದೆಲ್ಲ ವರ್ಕ್ ಆಗಲ್ಲ. ನೀವೇನು ಜೈವಿಕ ತ್ಯಾಜ್ಯನ ಒಟ್ಟುಗೂಡಿಸ್ತೀರಾ ಅದೆಲ್ಲ ಕರಗೋಕ್ಕೆ ಖಂಡಿತ 3 ತಿಂಗಳು ಬೇಕೇ ಬೇಕು. ಅದ್ರ ಜೊತೆಯಲ್ಲಿ ನಿಮ್ಮ ತೋಟದಲ್ಲಿ ಮುಂಚೆನೇ ಎರೆಹುಳ ಇದ್ದರೆ ಅದು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ತುಂಬ ಜನ ತೋಟದಲ್ಲಿ ಒಂದು ಎರೆಹುಳ ಕೂಡ ಇರಲ್ಲ, ಅಂಥವರಿಗೆ ನಾವೇನು ಮಾಡೋಕ್ಕಾಗಲ್ಲ. ಇನ್ನೊಂದೇನಂತಂದರೆ, ನಾವಿವಾಗ ಆಲ್ರೆಡಿ ಈ ವಿಡಿಯೋದಲ್ಲಿ ನೋಡ್ತಾ ಬಂದರೆ ನಾವು ಹೊಸದಾಗಿ ಒಂದು ವರ್ಟಿಸಿಲಿಯಂ ಲೆಟನಿ ಅಂತ ಹೇಳ್ಬಿಟ್ಟು ಒಂದು ಜೈವಿಕ ಕೀಟನಾಶಕ ನೋಡಿದ್ವಿ. ನಿಮಗೆ ಮೆಟರೈಸಿಯಂ ಮತ್ತು ಬಿವೇರಿಯಾ ಬಸಿಯಾನ ಬಗ್ಗೆ ತಿಳ್ಕೊಬೇಕಂತಂದರೆ ನಮ್ಮ ಹಳೆಯ ವಿಡಿಯೋ ನೋಡಿ. ಹಾಗೂ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ರೀಸೆಂಟಾಗಿ ನನಗೆ ಗೊತ್ತಾಗಿರ್ತಕ್ಕಂಥ ವಿಚಾರ ಅಂತಂದರೆ, ನಾವು AMCನ ಏನು ಯೂಸ್ ಮಾಡ್ತೀವಿ, AMCನ ಚೆನ್ನಾಗಿ ನಾವು ಸ್ವಲ್ಪ ಬೆಲ್ಲ ಅದನ್ನ ನೀರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ನಾವು ಕೊಟ್ಟರೆ ಅದು ಈಕ್ವಲ್ ಟು ಜೀವಾಮೃತ ಅಂತ ತುಂಬ ಜನ ಹೇಳ್ತಾರೆ. AMC ನಾನು ಪರ್ಸ್ನಲ್ ಯೂಸ್ ಮಾಡಿರೋದು ತುಂಬ ಎಫೆಕ್ಟಿವ್ ಇದೆ, ತುಂಬ ಚೆನ್ನಾಗಿದೆ. ನಾವು ಜೈವಿಕ ಕೀಟನಾಶಕ ಜೈವಿಕ ಗೊಬ್ಬರಗಳ ಬಗ್ಗೆ ತಿಳ್ಕೊಂಡು ಅದ್ರ ಜೊತೆ ನಾನು ಎಕ್ಸ್ಟ್ರಾ ಏನು ಯೂಸ್ ಮಾಡ್ತೀನಿ ಅಂತಂದರೆ ಹ್ಯೂಮಿಕ್ ಆ್ಯಸಿಡ್ ಅಂತ. ಇದು ಜೈವಿಕ ವರ್ಧಕವಾಗಿ ಕೆಲಸ ಮಾಡುತ್ತೆ. ಹೇಗೆ ಅಂತಂದರೆ, ನಾವು ಇದನ್ನು ಬೇರಿಗೆ ಕೊಡೋದ್ರಿಂದ ಹೊಸ ಬಿಳಿ ಬೇರುಗಳು ಡೆವಲಪ್ ಆಗೋಕ್ಕೆ ತುಂಬ ಸಹಾಯ ಮಾಡುತ್ತೆ. ನಾನು ಸೀವೀಡ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಸಹ ಸ್ಪ್ರೇ ಮಾಡ್ತೀನಿ. ಇದು ಸಹ ಆರ್ಗ್ಯಾನಿಕಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ದು. ಇವೆಲ್ಲ ಬಯೋ ಪ್ರಾಡಕ್ಟ್ಸ್, ಇವೆಲ್ಲ 100% ಆರ್ಗ್ಯಾನಿಕ್ ಅಲ್ಲ, ಆದರೆ 100% ಕೆಮಿಕಲ್ಲು ಅಲ್ಲ. ಇವನ್ನ ಜೈವಿಕ ಗೊಬ್ಬರಗಳು ಅಥವಾ ಬಯೋ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಈ ಬಯೋ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ. ಇದರಿಂದಾಗಿ ಹೂವು ಹಣ್ಣು ಕಾಯಿ ಹಿಡಿಯೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮತ್ತು ಸಸ್ಯಗಳ ಅಭಿವೃದ್ಧಿ ಸಖತ್ತಾಗುತ್ತೆ. ಈ ಹ್ಯೂಮಿಕ್ ಆ್ಯಸಿಡ್ ಅಷ್ಟಲ್ಲದೆ ನಾವು ಪೆಲ್ವಿಕ್ ಆ್ಯಸಿಡು, ಅಮಿನೋ ಆ್ಯಸಿಡು ಇದನ್ನೆಲ್ಲ ಕೊಡ್ಬೋದು. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತಯಾರಿ ಮಾಡ್ಕೋಬೋದು. ನಾವು ನಮಗೆ ಹೇಗೆ ಕಂಫರ್ಟಬಲ್ ಅನ್ನುತ್ತೋ, ಈಗ ನಮಗೆ ತಯಾರು ಮಾಡ್ಕೊಳ್ಳೋವಷ್ಟು ಟೈಮ್ ಇದ್ದರೆ ನಾವು ತಯಾರು ಮಾಡ್ಕೋಬೋದು. ಅಕಸ್ಮಾತ್ ನಮಗೆ ತಯಾರು ಮಾಡೋವಷ್ಟು ಟೈಮ್ ಇಲ್ಲ ಅಂತ ಅಂದಾಗ ನಾವು ಕೊಂಡ್ಕೊಂಡು ಬಂದು ಸ್ಪ್ರೇ ಮಾಡ್ಬೋದು. ಅದಕ್ಕೆ ಬೇರೆ ಬೇರೆ ಕಂಪ್ನಿಗಳಿರುತ್ತೆ, ಅದನ್ನು ನೀವು ಬಳಸ್ಬೋದು. ಸೊ ಈಗ ನಾನು ಗೊಬ್ಬರನೇ ಕೊಡ್ತಕ್ಕಂಥ ವಿಚಾರಕ್ಕೆ ಬಂದರೆ ನಾನು ಹೇಗೆ ಕೊಡ್ತೀನಿ ಅಂತ ತುಂಬ ಜನ ಕೇಳ್ತಿದ್ರೆ, ಅವ್ರಿಗೋಸ್ಕರ ಈ ಪಾರ್ಟ್. ನಿಮಗೆ ಬರೀ ಸೂಕ್ಷ್ಮ ಜೀವಿಗಳ ವಿಚಾರ ಮಾತ್ರ ಅಂತ ಅಂದರೆ ನೀವು ಇಲ್ಲಿಂದ ನೀವು ವಿಡಿಯೋನ ಸ್ಕಿಪ್ ಮಾಡ್ಬೋದು. ನಾನು ಗೊಬ್ಬರ ಕೊಡ್ತಕ್ಕಂಥ ಪ್ರೊಸೀಜರ್ ತುಂಬ ಜನ ಕೇಳಿದ್ರಿ, ಅದು ಅವ್ರಿಗೆ ಈ ವಿಚಾರ ಹೇಳ್ತಾ ಇದ್ದೀನಿ. ನಾನು ಗೊಬ್ಬರ ಕೊಡಬೇಕಾದ್ರೆ ಯೂಶ್ವಲಿ ಟ್ರೈಕೋಡರ್ಮಾ ಸೂಡೋಮೋನಾಸ್ AMC 3 ಮಿಕ್ಸ್ ಮಾಡ್ತೀನಿ. ಅಷ್ಟಲ್ಲದೆ ಅದಕ್ಕೆ ನಾನು ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ AMC ಮಿಕ್ಸ್ ಮಾಡಿರೋ ಗೊಬ್ಬರಕ್ಕೆ ಕೆಲವು ಸಲ ಡೈರೆಕ್ಟಾಗಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅಥವಾ ಬೇವಿನ ಎಲೆ ಕೂಡ ಹೊಂಗೆ ಎಲೆ ಕೂಡ ಮಿಕ್ಸ್ ಮಾಡ್ತೀನಿ ನಾನು. ಇನ್ನೂ ಕೆಲವು ಸಲ ಬೇವಿನ ಹಿಂಡಿ ಹೊಂಗೆ ಹಿಂಡಿನ ಡೈರೆಕ್ಟಾಗಿ ನಾನು ಗಿಡಗಳಿಗೆ ಕೊಟ್ಟಿರ್ತೀನಿ. ಹಾಗಾಗಿ ನಾನು ಇದಕ್ಕೆ ಮಿಕ್ಸ್ ಮಾಡೋಕ್ಕೋಗಲ್ಲ. ಬಟ್ ಹೊಂಗೆ ಎಲೆ ಅಂತ ನಾನು ಮ್ಯಾಂಡೇಟ್ರಿಯಾಗಿ ಹಾಕ್ತೀನಿ. ಏನಕ್ಕೆ ಅಂತಂದರೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಮಿಕ್ಸ್ ಆಗಿರ್ತಕ್ಕಂಥ ಗೊಬ್ಬರನ ನಾನು ಕೊಟ್ಬಿಡ್ತೀನಿ. ಅದಾದಮೇಲೆ ಈ ವ್ಯಾಮ್ ಸಹ ನಾನು ಆವಾಗವಾಗೆ ಸೇರಿಸ್ತಾ ಇರ್ತೀನಿ. NPK ಕಲ್ಚರ್ ಸೇರಿಸ್ತಾ ಇರ್ತೀನಿ. ಅಷ್ಟಲ್ಲದೆ ಕೀಟನಾಶಕವಾಗಿ ನಾನು ವರ್ಟಿಸಿಲಿಯಂ ಲಿಟನಿ, ಮೆಟರೈಸಿಯಂ, ಬಿವೇರಿಯಾ ಬಸಿಯಾನ ಇವನ್ನೇನು ಯೂಸ್ ಮಾಡ್ತಿದ್ದೀನಿ, ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತಂದರೆ, ನಾನು ಪ್ರತಿ ವಾರ ಒಂದಾದಮೇಲೆ ಒಂದು ಅಥವಾ 2 ವಾರಕ್ಕೊಂದು ಆಲ್ಟರ್ನೇಟಿವ್ ಆಗಿ ಕೊಡ್ತಾ ಹೋಗ್ತೀನಿ. ಇಲ್ಲಿ ನಾನು ಏನಕ್ಕೆ ಇದನ್ನು ಮಾಡ್ತೀನಿ ಅಂತಂದರೆ, ಬೇವಿನ ಎಣ್ಣೆ ಸಹ ಯೂಸ್ ಮಾಡ್ತಾ ಇರ್ತೀನಿ. ರೀಸನ್ ಒಂದೇ, ಇದು ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ನಾನು ಪ್ರಿವೆನ್ಷನ್ ಬಗ್ಗೆ ತುಂಬ ಗಮನ ಕೊಡ್ತೀನಿ. ನನ್ನ ಅದೃಷ್ಟಕ್ಕೆ ನನಗೆ ಇವತ್ತಿನವರೆಗೂ ಯಾವುದೇ ಕೀಟ ಬಾಧೆ ಕಾಣಿಸ್ಕೊಂಡಿಲ್ಲ. ಸಿಂಪಲ್. ಏನಕ್ಕೆ ಅಂತಂದರೆ, ನಾನು ಸತತವಾಗಿ ಒಂದು ವಾರ ಒಂದು ಕೊಟ್ಟರೆ ಇನ್ನೊಂದು ವಾರ ಇನ್ನೊಂದು, ಹೀಗೆ ಆಲ್ಟರ್ನೇಟಿವ್ ವೀಕ್ಸ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ತಾ ಇರ್ತೀನಿ. ಹಾಗಾಗಿ ನನಗೆ ಯಾವುದೇ ಕೀಟ ಬಾಧೆ ಕಾಣಿಸ್ಕೊಂಡಿಲ್ಲ. ಕೊನೆಯದಾಗಿ ಒಂದು ವಿಚಾರ, ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಜನ ರೀಚ್ ಮಾಡ್ತೀರಾ. ಏನಂತಂದರೆ, ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಅಥವಾ KVK, ಈ ನಾವು KVKಗಳು ತೊಗೊಂಡ್ರೆ ನಮಗೆ ತಿಪ್ಟೂರು ಹತ್ರ ಒಂದು, ವನವಳ್ಳಿ ಹತ್ರ ಒಂದು KVK ಇದೆ. ತುಮಕೂರಲ್ಲಿ ಹಿರೇಹಳ್ಳಿನಲ್ಲಿ KVK ಮತ್ತು IIHR 2 ಇದೆ. ಬೆಂಗಳೂರು ಹೆಸರುಘಟ್ಟ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು, ಇಂಥ ಕಡೆ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಹೋದರೆ ಸಾಕು, ಅಲ್ಲಿಗೆ ಸಂಪೂರ್ಣ ಮಾಹಿತಿ ಜೊತೆಗೆ ನಿಮಗೆ ಪ್ರಾಡಕ್ಟ್ ಸಹ ಸಿಗುತ್ತೆ. ಅಕಸ್ಮಾತ್ ಸಿಗಲಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅದನ್ನು ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ಧನ್ಯವಾದಗಳು ಸ್ನೇಹಿತರೆ.